ಬಟ್ ಅದಕ್ಕೆ ನಾವು 200 ಲೀಟರ್ ನೀರಂತ 20 ಎಕರೆಗೆ ಎಲ್ಲಿದ್ದ ತರೋದು ಸಗಣಿ ಹಾಕ್ತಿದ್ವು. ಆ ಸಗಣಿನ ನಮ್ಮ ತಾಯಿ ಸುಮ್ಮ ಬುಟ್ಟಿಗಿಟ್ಟು ತೊಗೊಂಡು ನಾವು ಪ್ರಯೋಗ ಮಾಡಿದಾಗ 10 ವರ್ಷ ಬೆಲ್ಲ ಹಿಟ್ಟು ಹಾಕ್ಲಾರ್ದಂಗೆ ಮಾಡಿದಾಗ ಸೇಮ್ ರಿಪೋರ್ಟ್ ಬಂದೈತಿ, ಸೇಮ್ ಇವೆಲ್ಲ ಹುಳುಗಳು ಬಂದವು. ಅವ್ರು ಏನು ಹೇಳಿದ್ರು ಅಂತಂದ್ರೆ, ಇದು ಲಾರ್ವಾ ನಿನ್ನ ಹೊಲನ ತಿಂದು ಪತಂಗ ಕತ್ತಿದ್ದು ಹೊಲ ತಿಂದೆಲ್ಲ ಹಾಳು ಮಾಡಿಬಿಡುತ್ತೆ. ಮಲ್ಲೇಶ ಬಬ್ಬಿಸಿರೊಟ್ಟಿ ಅವರೇ, ಈಗ ಸೆಗಣಿ ಅನ್ನೋದು ಹೇಗೆ ನಿಮಗೆ ಸೆಗಣಿ ಬಗ್ಗೆ ಆಕರ್ಷಣೆ ಆಯಿತು? ಅದರಿಂದ ಏನೇನು ಉಪಯೋಗ ಆಗ್ತಿದೆ ದಯವಿಟ್ಟು ಹೇಳ್ಕೊಂಡು. ಅದಕ್ಕಿಂತ ಮೊಟ್ಟ ಮೊದಲನೇದಾಗಿ ನಾನು ಇವತ್ತು 7ನೇ ತಾರೀಕಿನೊಳಗೆ ಶ್ರೀ ಫಾರ್ಮಿನ ಒಳಗೆ ನಾನು ಇಲ್ಲಿ ವಾಸ್ತವ್ಯ ಮಾಡೀನಿ. ಶ್ರೀಪಾದ್ ಸರು ಮುಂಜಾನೆ ಸಾಯಂಕಾಲ ಮಠ ನಮ್ಮ ಜೋಡಿ ಅವ್ರ ಫಾರ್ಮ್ ಎಲ್ಲ ತೋರಿಸಿ ನಮ್ಮನ್ನೆಲ್ಲ ಆಹ್ವಾನ ಮಾಡಿಕೊಂಡು ಇವತ್ತೊಂದು ದಿನದ ಕ್ಷಣ ಮರೆಯಲಾರದ ಕ್ಷಣ. ಇವತ್ತು ನಾನು ಸಾಕಷ್ಟು ಅವ್ರ ವಾಟ್ಸಪ್ ಸ್ಟೇಟಸ್ ಎಲ್ಲ ನೋಡ್ತಿರ್ತೇನೆ, ಸಾಕಷ್ಟು ಸಾಧನೆ ಮಾಡ್ರೆ. ಇವತ್ತು ಅವ್ರದ್ದು ಒಂದು ದೊಡ್ಡ ಸಾಧನೆ ಐತೆ, ಅದನ್ನು ಅವ್ರು ಹೇಳ್ತಾ ಇಲ್ಲ. ನಾನು ಇವತ್ತು ವಾಸ್ತವ ಸತ್ಯ ಇಲ್ಲಿ ಬಂದು ನೋಡಿದಾಗ ಭಾಳ ಅವ್ರು ರೈತರಿಗಿನೂ ಸಾಕಷ್ಟು ಮಿಗಿಲಾದ ಕೆಲಸಗಳನ್ನು ಇಲ್ಲಿ ಮಾಡ್ರೆ. ಈ ಫಾರ್ಮಿಗೆ ತಾವು ಖುದ್ದಾಗಿ ಬರ್ರಿ, ಇಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಐತಿ, ಸಾಕಷ್ಟು ಸವಲತ್ತುಗಳದವ್ರಿ, ಮತ್ತು ಅದಕ್ಕಿಂತ ಏನು ಒಳ್ಳೆಯ ವಾತಾವರಣ ಐತಿ, ಎಲ್ಲ ಜ್ಞಾನ ಐತಿ. ಆ ಜ್ಞಾನವನ್ನು ಹಂಚ್ಕೊರಿ. ಅದಕ್ಕಿಂತ ಮುಖ್ಯವಾಗಿ ಶ್ರೀಪಾದ್ ಸರ್ ನಾನು ಕೇಳಿದರು, ನಿಮ್ಮ ತಲೆಯಾಗ ಸಗಣಿನ ತುಂಬೈತೆ ಅಂತ ಹೇಳಿದ್ರು, ಅದು ಹೆಂಗೆ ತುಂಬಿತು ಹೇಳ್ರಿ ಅಂತ ಹೇಳ್ಯಾರ. ಅದನ್ನು ತಮ್ಮೆದುರಿಗೆ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಇವತ್ತು ಅದಕ್ಕಿಂತ ಇಂಪಾರ್ಟೆಂಟ್ ಕೊಟ್ರೆ ಸರು ಈ ನಮ್ಮ ಇದ್ರೊಳಗೆ ಮೈಸೂರೊಳಗೆ ಬಿಟ್ಟಾಗಿದ್ರು ನಂದಿ ಚಾನಲ್ನವರು. ಸರ್ ನಾನು ನಿಮ್ಮದು ವಿಡಿಯೋ ಮಾಡ್ಬೇಕಂತೇಳಿ ಭಾಳ ಪ್ರೀತಿಯಿಂದ, ಅದು ಯಾವುದೂ ಇದರಲ್ಲಿ ಆಮಿಷಗಳಿಲ್ದನ ನಾನು ನಿಮ್ಮನ್ನು ಮಾಡ್ಬೇಕಂತಂದ್ರೆ, ಅದು ಇವತ್ತು ಸಾಯಂಕಾಲ ಅವರು ಬಂದು ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮದೆಲ್ಲವನ್ನು ಅವರು ಹಂಚ್ಕೊತಾ ಇದ್ದಾರೆ. ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳು. ಹಾಗೂ ಹರೀಶ್ ಸರ್ ಅದರ ಅವ್ರಿಗೂ ನನ್ನ ನಮಸ್ಕಾರಗಳು. ನಾನು ಈ ಸಗಣಿಗೆ ಯಾವ ಥರ ಬನ್ನಿ ಅಂತಂತಂದರೆ, ತುಸು ಹೆಚ್ಚು ಕಡಿಮೆ ನಾನು ಈಗ ಇದಕ್ಕಿಂತ ಹಿಂದೆ 22 ವರ್ಷದ ಒಂದು ಕತೆ ಹೇಳ್ತೀನಿ. ಏನು ಕತೆ ಅಂತಂದ್ರೆ, ನಾನು ಈ ಕೃಷಿಗೆ ಹೆಂಗೆ ಬಂದೆ, ಕೃಷಿಲಿದ್ದ ಈ ಸಗಣಿ ಹೆಂಗೆ ತಲೆಯಾಗ ತುಂಬಿತು ಅನ್ನೋದನ್ನು. ಇದು 22 ವರ್ಷದಿಂದ ನಾನು ಕೃಷಿ ಮಾಡ್ತಾಯಿದ್ದೆ. ಕೃಷಿ ಇಲಾಖೆ ನನಗೆ ಪರಿಚಯ ಆಯ್ತು. ಕೃಷಿ ಇಲಾಖೆ ನಮ್ಮಲ್ಲಿ ಒಂದು ತಿಂಗಳದ ಕಾರ್ಯಕ್ರಮ ಮಾಡಿದರು. ಆ ತಿಂಗಳದ ಕಾರ್ಯಕ್ರಮ ಏನಂತಂದ್ರೆ, ಒಂದು ಕುಸುಬಿ ಬೆಳೆ ಬಗ್ಗೆ ಒಂದು ಸಂಶೋಧನೆ ಮಾಡೋದು. ಅದಕ್ಕೆ ಒಂದು 30 ಜನ ಆಯ್ಕೆ ಮಾಡಿ, ಅದ್ರ ನಮ್ಮ ಹನುಮಂತರ ಗುಡಿಯಲ್ಲಿ ಕೃಷಿ ಇಲಾಖೆ ಬಂದು ಕೆಲವೊಂದಿಷ್ಟು ಇನ್ಸ್ಟ್ರೂಮೆಂಟ್ ಅಂದ್ರೆ ರಾವಗಜ್ಜ, ಸೀಸ್ ಪೆನ್ಸಿಲ್, ಬ್ಯಾಗ ಕೊಟ್ಟು ಚೆನ್ನಾಗಿ ಪ್ರತಿ ವಾರಕ್ಕೊಂದ್ಸರಿ ಹೋಗೋದು ಒಬ್ಬ ರೈತರ ಹೊಲಕ್ಕೆ. ಅದು ಕುಸಿಬಿ ಎಷ್ಟು ಹತ್ರ ಬೆಳೀತು, ಎಷ್ಟು ಕೀಡು ಬಂದು, ಎಷ್ಟು ಎಲೆ ಬಿಡ್ತು, ಈ ಥರ ಎಲ್ಲ ಮಾಡೋದು. ಮಾಡ್ತಾ ಒಂದು ತಿಂಗಳ ಕಾರ್ಯಕ್ರಮ ಮುಗೀತು. ಮಾಡಿಂದ ನಮ್ಮಲ್ಲಿ ಜೆ ಡಿ ಆಫೀಸಿಂದ ಸಾಕಷ್ಟು ಅಧಿಕಾರಿಗಳು ಬಂದು ಅದನ್ನು ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸಿದರು. ಆವಾಗ ಕೃಷಿ ಇಲಾಖೆ ಪರಿಚಯ ಆಯಿತು. ಕೃಷಿ ಇಲಾಖೆ ಪರಿಚಯ ಆಗಿಂದ ಅಲ್ಲಿ ಮತ್ತೆ ಒಂದು 2 ತಿಂಗಳು ಬಿಟ್ಟಿಂದ ಒಬ್ಬರು ಮಾಂತೇಶ್ ಶೆಬ್ಬಿ ಅನ್ನೋರು, ಇಲ್ಲ ಕೃಷಿ ಇಲಾಖೆ ಒಳಗೆ ಎರೆಹುಳು ತೊಟ್ಟಿ ಬಂದವು, ಎರೆಹುಳು ತೊಟ್ಟಿ ಮಾಡಿಕೊಂಡ್ರೆ ತಮಗೆ ಗೊಬ್ಬರ ಹಾಕೋದು ಅವಶ್ಯಕತೆ ಇಲ್ಲ, ಚೆನ್ನಾಗಿ ಕೃಷಿ ಆಕತಿ ಅಂತ ಹೇಳಿದರು. ಆಯ್ತು ಕೊಡ್ರಿ ಮಾಡೋಣ ಅಂತ ಹೇಳಿದ್ರು. ಅವರು ಸುಮ್ಕ ಎರೆಹುಳು ತೊಟ್ಟಿ ಕೊಡಲಿಲ್ಲ. ಒಂದು ಎರೆಹುಳು ತೊಟ್ಟಿ ಬುಡಕ್ಕೆಲ್ಲ ಹಸಿಗೆಲ್ಲ ಹಾಕಿ ಮತ್ತು ಸುತ್ತಲಿ ನೀರು ನಿಲ್ಲಿಸಿ ಕೋಲು ಚುಚ್ಚಿ ಅವಾಗ ಒಂದು ಎರೆಹುಳು ತೊಟ್ಟಿ ಕೊಟ್ಟರು. ಆ ಎರೆಹುಳು ತೊಟ್ಟಿಗೆ ಒಂದು ಲೇಯರ್ ಕಸ, ಒಂದು ಲೇಯರ್ ಸಗಣಿ, ಒಂದು ಲೇಯರ್ ಮಣ್ಣು, ಈ ಥರ ಎಲ್ಲ ಹಾಕಿ ಅದಕ್ಕೆ ಫಿಲಪ್ ಮಾಡಿ ಒಂದು 30 ದಿನ ಅದಕ್ಕೆ ನೀರು ಹಾಕಿ ಕೋಲ್ಡ್ ಬಂದ ನಂತರ ಎರೆಹುಳ ಬಿಟ್ವಿ. ಎರೆಹುಳ ಬಿಟ್ಟಿಂದ ಎರೆಹುಳು ಗೊಬ್ಬರ ಆಗ್ತಾ ಇತ್ತು. ನಮ್ಮ ಧಾರವಾಡ ಡಿಸ್ಟಿಕ್ ಜೆ ಡಿ ಅವಾಗ ಗಡ ಸಾಹೇಬ್ರು ಅಂತಿದ್ರು. ನಾನು ಇಲ್ಲಿ ಟೈಮ್ನಾಗ ನಮ್ಮ ಹೊಲಕ್ಕೆ ಬಂದು ನಮ್ಮ ಹೊಲ, ನಮ್ಮ ಎರೆಹುಳು ತೊಟ್ಟಿ ಎಲ್ಲ ನೋಡಿದಾಗ ಅವ್ರು ಹೇಳಿದರು, ಇಲ್ಲ ಈ ರೈತ ಭಾಳ ಚೆನ್ನಾಗಿ ಮಾಡ್ಯಾನ, ಇವಾಗ ಇನ್ನೊಂದಿಷ್ಟು ಎರೆಹುಳು ತೊಟ್ಟಿ ಕೇಳಿದ್ರು ಕೊಡ್ರಿ ಅಂತಂದರು. ಅವಾಗ ಎರೆಹುಳು ತೊಟ್ಟಿನ ಮತ್ತೆ ಒಂದು ಎರಡು ಎರೆಹುಳು ತೊಟ್ಟಿ ತೊಗೊಂಡು ಒಂದು 4 ಎರೆಹುಳು ತೊಟ್ಟಿ ಗೊಬ್ಬರ ಮಾಡ್ತಾ 2 ವರ್ಷ ಮಾಡಿದೆ. 2 ವರ್ಷ ಚೆನ್ನಾಗಿ ಗೊಬ್ಬರ ಮಾಡಾಕತ್ತಿದ್ವಿ. ಎಂಥ ವಿಪರ್ಯಾಸ ಅಂತಂದ್ರೆ, ನಮ್ಮ ಊರಾಗ್ರಿ 20 ವರ್ಷದ ಹಿಂದೆ ನಳ ಬರ್ತಿದ್ವು. ಆ ನಳದ ನೀರು ಹಿಡಿದು ನಾ ಎಲ್ಲ ಎರೆಹುಳು ತೊಟ್ಟಿ ನೀರು ಹಾಕಿ ಎರೆಹುಳು ಗೊಬ್ಬರ ಮಾಡ್ತಿದ್ದೆ. ಅವಾಗ ಏನಾಯಿತು ಅಂತಂದ್ರೆ, 20 ವರ್ಷದಿಂದ ಬರ್ತಂಥ ನಳ ಇವತ್ತಿಗೂ ನಮ್ಮ ಊರಾಗ ಕುಡಿಯೋಕೆ ನೀರಿಲ್ಲ. ಎಲ್ಲೋ ಸಿಸ್ಟಮಿಗೆ ಹೋಗಿ ನಾವು ನೀರು ತರಬೇಕು. ಬಟ್ ನಮ್ಮದು ಒಣ ಬೇಸಾಯ ಪ್ರದೇಶ, ನಮ್ಮ ಹೊಲದಾಗೂ ನೀರಿಲ್ಲ. ನಾವು ಹೊಲಕ್ಕೆ ನೀರು ತೊಗೊಂಡು ಹೋದ್ವಿ, ಅವು ಆಯ್ದು ಅಂದ್ರೆ ಕೆಲಸ ಬಿಟ್ಟು ಬರಬೇಕು, ಅಷ್ಟು ನೀರಿಲ್ಲದ ಪ್ರದೇಶ. ಅವಾಗ ಈ ನಳ ಬಂದುಬಿಟ್ಲೆ ಎರೆಹುಳು ಗೊಬ್ಬರ ಮಾಡೋದು ಹೆಂಗೆ ಅಂತೇಳಿ ವಿಚಾರ ಬರೋದಾಗ ಕೆಲವೊಂದಿಷ್ಟು ಜನ ಬಲ್ಲವರು, ಇಲ್ಲ ಜೀವಾಮೃತ ಮಾಡಿ ಚೆನ್ನಾಗಾಕತಿ ಅಂತ. ಜೀವಾಮೃತ ಮಾಡಿ ಚೆನ್ನಾಗಾಕತಿ ಸತ್ಯ ಖರೆ, ಬಟ್ ಅದಕ್ಕೆ ನಾವು 200 ಲೀಟರ್ ನೀರಂತ 20 ಎಕರೆಗೆ ಎಲ್ಲಿದ್ದ ತರೋದು, ಈ ಥರ ಎಲ್ಲ ಪ್ರಶ್ನೆ ಕಾಡಾಕತ್ತಿದ್ವು. ಸಾಕಷ್ಟು ಈ ಎಣ್ಣೆಜೀವಿ ಗೊಬ್ಬರ ಬಳಸ್ರಿ, ಆ ಥರ ಬಳಸ್ರಿ ಅಂಥೇಳಿ. ಇದೆಲ್ಲ ನಮ್ಮ ತಲೆಯಾಗಿದ್ರು. ನನಗೆ ನನ್ನ ತಂದೆ ನೋಡಿಲ್ಲ ಬಾಲ್ಯದೊಳಗೆ. ನನ್ನ ತಂದೆ ನೋಡ್ಲಾರ್ದಕ್ಕೆ ನಮ್ಮ ಅಜ್ಜಮ್ಮನ ಮನೆ ಊರಲ್ಲಿ ನಾವು ಹೋಗಿದ್ವಿ. ಅವಾಗ ನಮ್ಮ ಅಜ್ಜ ಭಾಳ ಚೆನ್ನಾಗಿ ಕೃಷಿ ಮಾಡ್ತಿದ್ದ. ಹೆಂಗೆ ಮಾಡ್ತಿದ್ದ ಅಂತ, ಒಂದು ತುಸು ಹೆಚ್ಚು ಕಡಿಮೆ ಒಂದು 30 ಕೂರಿಗೆ ಆಸ್ತಿ.
30 ಕೂರಿಗೆ ಆಸ್ತಿ ಒಳಗೆ ಒಂದು 25 ಹಸುಗಳು ಕಾಗರ್ದನ ಅಂತಾರೆ ಅವಕ್ಕೆ ಆಕಳ ಅವೆಲ್ಲ ಕಟ್ಟಿದ್ದ. ಇನ್ನು 18 ಎತ್ತು ಕಟ್ಟಿದ್ದ. ಅದನ್ನು ತಿಪ್ಪಿ ಗೊಬ್ಬರ ಪ್ರತಿ ವರ್ಷ ಒಂದು 100-200-350 ಗಾಡಿ ಹಾಕಿತ್ತು. ಅದನ್ನು ಹೇರ್ತಿದ್ದ, ಬೆಳೆ ಪರಿವರ್ತನೆ ಮಾಡ್ತಿದ್ದ, ಮಾಡಿ ಚೆನ್ನಾಗಿ ಬೆಳಿತಿದ್ದ. ಬೆಳೆ ಹೆಂಗೆ ಬೆಳಿತಿದ್ದ ಅಂತಂದ್ರೆ ಆತ ಹೊರಗೆ ಯಾರು ನಮ್ಮಲ್ಲಿ ಮುಖ್ಯವಾದ ಬೆಳೆ ಮೆಣಸಿನ ಗಿಡ. ಯಾರಾದರೂ ಕೇಳಿದ್ರೆ ಏನು ಹೇಳ್ತಿದ್ರು ಅಂತಂದ್ರೆ ನಿಮ್ಮ ಎಷ್ಟು ಮೆಣಸಿನ್ಕಾಯಿ ಹಾಕವ್ರಿ ಅಂತಂದ್ರೆ ಅವತ್ತಿನ ಪದ್ಧತಿ ಒಳಗೆ ಅವ ಕ್ವಿಂಟಲ್ ಗಟ್ಟಲೆ ಹೇಳ್ತಿದ್ದಿಲ್ಲ. 8 ಎತ್ತಿನ ಬಣಿ ಎಷ್ಟು ಉದ್ದ, ಎಷ್ಟು ಅಗಲ, ಎಷ್ಟು ಎತ್ತರ ಬೆಳೆದೈತಲ್ಲ ಅಷ್ಟು ಚೆನ್ನಾಗಿ ಇಳುವರಿ ಬರ್ತಿತ್ತು. ಅವ್ರಿಗೆ ಈ NPK ಸ್ಪ್ರೇ ಈ ಶಬ್ದನೇ ಗೊತ್ತಿದ್ದಿಲ್ಲ. ಅವ್ರು ಮತ್ತು ಅಲ್ಲಿ ಇಲ್ಲಿ ಹೋಗಿ ನಾವು ಕಲ್ತು ಬರ್ಬೇಕಂತ ಅಂತಿದ್ದಿಲ್ಲ. ಕೃಷಿ ಅಷ್ಟೇ ತಮ್ಮ ಮನೆ ಪಾಡಿ ಒಳಗೆ ತಾವು ಚೆನ್ನಾಗಿ ಹಸುವಿನ ಗೊಬ್ಬರ ಅದೆಲ್ಲ ಹಾಕಿ ಚೆನ್ನಾಗಿ ಬೆಳಿತಿದ್ರು. ಮತ್ತು ಅವ್ರಿಗೆ 25 ಆಕಳ 18 ಎತ್ತಿನ ಕಂಬ್ತಿದ್ರು. ಅಲ್ಲಿ ರಸ್ತೆದಾಗ ಸಗಣಿ ಬಿತ್ತು ಅಂತಂದ್ರೆ ಅದ್ರ ಓಡಿ ಹೋಗಿ ಹಿಡ್ಕೊಂಬಂದು ತಿಪ್ಪಿಗೆ ಹಾಕುವಂಥ ಕೆಲಸ ಮಾಡ್ತಿದ್ರು ಅವರು. ಹಿಂಗೆ ಕೆಲವೊಂದಿಷ್ಟು ಒಂದು 2 ಉದಾಹರಣೆ ಹೇಳ್ತೀನಿ. ನಾನು ಇದೇ ಥರ ಸಗಣಿ ಥರ ಮಾತಾಡುವಾಗ ಒಬ್ಬರು ನಮ್ಮಲ್ಲಿ ಅವರು ಒಂದು 10 ಎಕರೆ ಹೊಲ ಹಿಡಿದಾರ ಅಂತ ಹೇಳಿದ್ರೆ, ಇಲ್ರಿ ನಮ್ಮ ತಾಯಿ ಇದೇ ಸಗಣಿ ಹಾಕಿ 10 ಎಕರೆ ಹೊಲ ಹಿಡಿದಾರ, ನಾನು ನಿಮ್ಮ ಜೋಡಿ ಹೊತ್ತು ಮಾತಾಡಬೇಕು ಅಂತಂದ್ರೆ, ಮಾತಾಡ್ರಿ ಯಾರು ಬೇಡ ಅಂತಾರೆ ಅಂದಾಗ ಅವ್ರು ಹೇಳಿದರು, ನಮ್ಮ ಹೊಲದ ಪಕ್ಕಕ್ಕೆ ಒಂದು ಕೆರೆ ಇತ್ತು. ಆ ಕೆರೆಗೆ ಒಬ್ಬ ದನ ಕಾಯ ಬರ್ತಿದ್ದ. ಒಂದು 20 ದನ ತೊಗೊಂಡು ಆ ದನದ 1-2 ತಾಸು ಅಲ್ಲಿ ತರುತ್ತಿದ್ನಲ್ಲ, ತರಿಬಿದಾಗ ಅಲ್ಲಿ ಸಗಣಿ ಹಾಕ್ತಿದ್ವು. ಆ ಸಗಣಿನ ನಮ್ಮ ತಾಯಿ ಸುಮ್ಮ ಬುಟ್ಟಿಗಿಟ್ಟಿ ತುಂಬ್ತಿದ್ದಿಲ್ಲ, ಸೆರಗಾಸಿ ಸೆರಗಿನಾಗ ಸಗಣಿ ತುಂಬ್ಕೊಂಬಂದು ನಮ್ಮ ಹೊಲಕ್ಕೆ ಹಾಕ್ತಿದ್ಲು. ಪ್ರತಿನಿತ್ಯ ಹಿಂಗೆ ಮಾಡ್ತಿದ್ಲು. ಒಂದಿನ ಏನು ಮಾಡಿದ ಆತಂತಂದ್ರೆ ಆ ದನ ಕಾಯವ ಈ ಮುದುಕಿನ ಸಗಣಿ ತೆಗೆದು ಬಿಡಿಸ್ಬೇಕಂತೇಳಿ ಅತ್ತ ತನ್ನ ಮಲನಾದ್ರೂ ಇಟ್ಟು ಗುಂಪಿ ಮಾಡಿ ದೂರ ಮೇಲೆ ಹೋಗಿ ಕುಂತಂತ. ಅವಾಗ ಆ ತಾಯಿ ಎಂದಂತ ಬಂದು ಸೆರಗಾಸಿ ಆ ಸಗಣಿ ತುಂಬ್ಕೊಂತ ಬಂದು ಆ ಮಲ ಸೇರಿಸಿ ಮಲದ ನೋಡಿ ಸೇರಿಸಿ ಸಗಣಿ ಹಾಕ್ಕೊಂಡಂತ. ಅವಾಗ ಆ ತಾಯಿ ಹೇಳಿದಂತ ಅವಾಗ, ಇಲ್ಲ ನಿನಗೆ ಬುದ್ಧಿ ಬಂದೈತಿ, ಬುದ್ಧಿ ಬಂದರೂ ಈ ಥರ ಮಾಡಬಾರ್ದು, ತಿಳುವಳಿಕೆ ಮಲ ಎಲ್ಲಿ ಮಾಡ್ಬೇಕಂತ ಹೇಳಿ ಅದಕ್ಕೆ ನೀನು ಕೊನೆ ಜೀವನದೊಳಗೆ ಒಂದಿನಾದ್ರೂ ಹುಳ ಬಿದ್ದು ಸಾಯ್ತಿ ಅಂತ ಹೇಳಿದ್ರು. ಆ ಥರ ಅವಕ್ಕೆ ಮುದುಕಿ ಏನು ಹೇಳಿಲ್ಲ ಅಂತಂದ್ರೆ, ನಾ ಈ ಬಂಗಾರದಂಥ ಸಗಣಿ ಮಲ ಓದು ನಾನು ಹೊಲಕ್ಕೆ ಹಾಕಿ ಬಂಗಾರಂತ ಬೆಳೆದು ನನ್ನ ಮಗ ಹೊಲ ಹಿಡ್ಕೊಳ್ತೀನಿ ಅಂತ 10 ಎಕರೆ ಹೊಲ ಹಿಡ್ದಾಳ. ಆತ ಕೊನೆಗೆ ಹುಳ ಬಿದ್ಸದ್ನ ಅಂಥೇಳಿ ಹಿಂಗೆ ಅವ್ರು ಹೇಳಿದ್ರು. ಹಂಗೆ ಇಷ್ಟು ಹುಚ್ಚಿತ್ತು. ಇನ್ನೊಂದು ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ, ಬ್ರಿಟಿಷರ್ನ ಹೆದರಿಸಿದಂಥ ಇದು ಸಗಣಿ. ಹೆಂಗಂತಂದ್ರೆ ನನಗೆ 20 ವರ್ಷ ಇದ್ದಾಗ ನಮ್ಮೂರ ಒಬ್ಬ ಹಿರಿಯಾಗ 75 ವರ್ಷ ರೀ. ಆತ ನಮ್ಗೆ ಸ್ಕೂಲ್ ಬಿಟ್ಟು ಬಂದು ಕಟ್ಟಿ ಮ್ಯಾಗ ಕುಂತಾಗ ಏನು ಹೇಳವ ಅಂತಂದ್ರೆ, ಇಲ್ಲ ನೀ ಬಿಳೆ ಹಳಿ ಮ್ಯಾಗ ಗೀಟ್ ಹಾಕಿ ಬಂದಿದ್ದೀನಿ, ನಿನ್ನ ಎಳ್ಳಾಗ ಬಿಡವ, ನಾವೆಲ್ಲ ಬಿಸಿಲು ಮಳಿ ಚಳಿಯಾಗ ದುಡಿದು ಚೆನ್ನಾಗಿ ಬದುಕೋರು, ನೀನು ಕೊಟ್ಟಾಗ ಬರೋದೇನು ಬಿಡು ಅಂತೇಳಿ ಅನ್ಯೋನ್ಯವಾಗಿ ಭಾಳ ಪ್ರೀತಿ. ಆತ ಮುದಕ ಆತ ಕರಿತಿದ್ವಿ, ದಿನ ಮಾತಾಡ್ತಿದ್ವಿ. ಮಾತಾಡಿದಾಗ ಅವ್ನು ಕರೆದು ಕೇಳಿದ್ವಿ, ನೀ ಅಂಥ ಘನಂದಾರಿ ಕೆಲಸ ಏನಾರು ಮಾಡಿ ಅಂತಂತೇಳಿ ಅವ್ನು ಕೇಳಿದಾಗ ಆತ ಹೇಳಿದ, ಆವಾಗ ಬ್ರಿಟಿಷರಿದ್ದಾಗ ಆ ಬ್ರಿಟಿಷರು ಏನು ಮಾಡ್ತಿದ್ರು ಅಂತಂದ್ರೆ, ಹಪ್ತೆ ತುಂಬಲಿಲ್ಲ ಅಂತಂದ್ರೆ ಡುಬ್ಬದ ಮೇಲೆ ಬಗ್ಗಿಸಿ ಕಲ್ಲಿಟ್ಟು ಸಾಯಂಕಾಲ ಮಟ್ಟ ಪನಿಷ್ಮೆಂಟ್ ಕೊಡ್ತಿದ್ರು. ಹಂಗೆ ಒಂದಿನ ಒಂದು ಹಪ್ತೆ ತುಂಬಲಿ ಬಡತನ, ಹಪ್ತೆ ತುಂಬಿದ್ದಿಲ್ಲ. ಆತ ಕಲ್ಲು ಮ್ಯಾಗ ಡುಬ್ಬದ ಮ್ಯಾಗ ಹೇರಿ ಒಂದು ಪೂರ್ತಿ ಸಾಯಂಕಾಲ ಮಟ್ಟ ನಿಂತಿದ್ದ. ಸಾಯಂಕಾಲ ಇನ್ನೇನು 3-4 ಗಂಟೆ ಆಗಿದಂತೇಳಿ ನಮ್ಮ ಕಡೆ ಲಕ್ಷ್ಮೇಶ್ವರ ಅಂತ ಐತಿ, ಆ ಕಡೆಯಿಂದ ಒಬ್ಬವ ಒಂದು ಆಕಳ ಹೊಡ್ಕೊಂಬಂದಾಗ ಆತ ಲಕ್ಷ್ಮೇಶ್ವರಕ್ಕೆ ಮಾರಕ್ಕೆ ಹೋಗಿದ್ದ. ಅವ್ನು ಬಕ್ಕೊಂಡ ಆತ ಹೇಳಿದ, ಎಲ್ಲಿ ಹೋಗಿದ್ದೋ ತಮ್ಮ ಅಂತ ಕೇಳಿದ. ಇಲ್ಲ ಲಕ್ಷ್ಮೇಶ್ವರಕ್ಕೆ ಹೋಗಿದ್ದೆ ಅಮ್ಮ, ಇದನ್ನ ಆಕಳ ತೊಗೊಂಡು ಅಂತ. ಆಕಳ ಇದನ್ನ ಹೂಡ್ತೀವಿ ಅಂತ ಹೇಳಿದಾಗ ಅವಾಗ ಆತ ಯಜಮಾನ್ ಹೇಳಿದಂತ, ಇಲ್ಲ ಇದನ್ನ ನಮ್ಗೆ ಮಾರಕ್ಕೆ ಕೊಡ್ತೀನಿ, ಅಲ್ಲಿ ಎಷ್ಟು ಕೇಳಿದ್ರು ಅಂತಂದ್ರೆ ಅವಾಗಲೂ ಬೆಲೆ 1 ವರ 2 ವರ ಅಂತ. ಹಿಂಗೆ ನಾನು 3 ವರ ಹೇಳಿದೆ, ಅವ್ರು 1 ವರಕ್ಕೆ ಕೇಳಿದ್ರು, ನಾನು ಅದಕ್ಕೆ ಮಾರಲಿಲ್ಲ ಅಂತ ಹೇಳಿದ. ಹಾಗಾಗಿಂದ ನಾನು ತೊಗೊತೀನಿ, ನಾ 1.5 ವರ ಕೊಡ್ತೀನಿ, ನಮ್ಮ ಮನೆಗೆ ಕಟ್ಟಿ ಹೋಗು ಅಂತ ಹೇಳಿದ. ಅವಾಗ 1.5 ವರ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅವು ಬ್ರಿಟಿಷಿಗೆ ಭಾಳ ಸಿಟ್ಟು ಬಂತು. ಅಲ್ಲೂ ನೀನು ನಮಗೆ ಹಪ್ತೆ ಕಟ್ಟುವಲ್ಲಿ ಆತನ ಆಕಳ ಕರೆದು ಹಿಡಿದಿಲ್ಲ ಅಂತಂದ್ರೆ, ಅವಾಗ ಆತ ಬ್ರಿಟಿಷರಿಗೆ ಏನಂತ ಹೇಳಿದಂತಂದ್ರೆ, ಇಲ್ರಿ ಸಾಹೇಬ್ರ, ನಾ ಈ ಒಂದು ಆಕಳ ತೊಗೊಂಡು ಅಂತಂದ್ರೆ ನಾ 1 ಎಕರೆ ಪಾಲನೆಂಗೆ ಮಾಡೀನಿ, ಅದು ಹೊಲಕ್ಕೆ ಗೊಬ್ಬರ ಆಕತಿ, ಈ ಆಕಳ ಹೂಡ್ತೀವಿ, ಅದು ಗಳೆ ಹೊಡಿತೀವಿ, ಅವಾಗ ಮುಂದೆ ವರ್ಷ ಚೆನ್ನಾಗಿ ಬೆಳೆ ಬರ್ತೈತಿ, ನಿಮ್ಗೆ 2 ವರ್ಷದ ಹಪ್ತೆ ಕಟ್ತೀನಿ ಅಂತಂದಿಂದ ಆ ಬ್ರಿಟಿಷ ಅವ್ರನ್ನ ಬಿಟ್ಟಂತ. ಇಷ್ಟೊಂದು ಹುಚ್ಚು ಈಗ ಬರೀ ಇವ್ರು 3 ಮಂದಿಗಲ್ಲ, ಪ್ರತಿಯೊಬ್ಬರಿಗೂ ಈ ಸಗಣಿ ಹುಚ್ಚು ಇತ್ತು. ಅವತ್ತು ಗೊತ್ತಿದ್ದಿದ್ದು ಬರೀ 2 ಶಬ್ದ, ಒಂದು ಹಸುವಿನ ಗೊಬ್ಬರ ಹಾಕೋದು, ಬೆಳೆಯೋದು. ಈ ಥರ ಒಂದು ಪದ್ಧತಿ ಇತ್ತು. ಇವತ್ತು ಸಾಕಷ್ಟು ಕೃಷಿ ಹೆಸರು ಬದ್ಲಿ ಅದಾವು, ಸಾಕಷ್ಟು ಬದಲಾವಣೆ ಆಗೋದು. ನಾವು ತಪ್ಪಂತ ಹೇಳಂಗಿಲ್ಲ, ಬಟ್ ಅವ್ರವ್ರ ವಿಚಾರದೊಳಗೆ ನಾವು ಇದ್ರೊಳಗೆ ನಾನು ಅವಾಗ ಚಲವಾದ ನಮ್ಗೆ ಇಷ್ಟೆಲ್ಲ ಸಗಣಿ ಅಂತಾರಲ್ಲ, ಈ ಸಗಣಿಯಾಗ ಏನೈತಿ ಅಂತ ನೋಡ್ಬೇಕಂತ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ಅವಾಗ ಅದು ಏನಾಯ್ತು ಅಂತಂದ್ರೆ, ಒಂದು ಹೆಚ್ಚು ಕಡಿಮೆ ಒಂದು 30 kg ಸಗಣಿಗೆ 1/4 kg ಬೆಲ್ಲ, 1/4 kg ದ್ವಿದಳ ಹಿಟ್ಟು, ಒಂದು 2-3 ಬಗ್ಸಿ ಮಣ್ಣು, ಗೋಮೂತ್ರ ಹಾಕಿ ಚೆನ್ನಾಗಿ ಕಲಿಸಿಟ್ಟಿಂದ ನಿಮ್ಮ ಮುಂದೆ ಹೇಳ್ತೀನಿ, 15 ದಿನ ಬಿಟ್ಟರೆ ಶ್ರೀಪಾದ್ ಸಾಹೇಬ್ರು ಚಲೋನ ಒಳ್ಳೆಯ ವ್ಯಕ್ತಿಗಳ ಕಲಿಸ್ಯಾರ, ಸಂಪನ್ಮೂಲ ವ್ಯಕ್ತಿ ಅಂತೇಳಿ ಅದ ಸಗಣಿ ಅವ ಮಕ್ಕಕ್ಕೆ ಹೊಡೆಯಷ್ಟು ಸಿಕ್ಕಾಪಟ್ಟಿ ಕೊಳತು ವಾಸನೆ. ನಾವಂದ್ರೆ ಸಗಣಿಯಾಗ ಸಂಶೋಧನೆ ಮಾಡ್ಬೇಕಂತ ಹೊಂಟೀವಿ, ಬಟ್ ಇದು ಕೊಳತು ವಾಸನೆ ಬರಕತ್ತಲ್ಲ ಅಂಥೇಳಿ ಮತ್ತೆ ಚಿಂತನೆ ಹತ್ತು. ಅವಾಗ ಅದನ್ನು ಬಿಡಲಿಲ್ಲ, ಇದು ನೋಡಲೇಬೇಕಂತೇಳಿ ಪ್ರತಿನಿತ್ಯ
ಇವತ್ತು ಗುಡ್ಡಿ ಮಾಡೋದು 1 ನಂಬರ್ 2 ನಂಬರ್ 3 ನಂಬರ್ ಹಿಂಗೆ 365 ದಿನ ನಂಬರ್ ಬರೆಯಾಕತ್ತಿದ್ವಿ. ಮುಂದೆ ಅವಾಗ ಮತ್ತೆ 15-20 ದಿನ ಬಿಟ್ಟು ನೋಡಿದ್ರೆ ಸುತ್ತಲಿ ಕಪ್ ಕಲರ್ ನಡ್ರಾಕ್ ಹಳದಿ ಕಲರ್ ಆತು. ಮತ್ತೆ ಅದನ್ನು ತಿಕ್ಕಿ ಪೌಡ್ರ್ ಮಾಡಿದ್ವಿ, ಕೈ ಇಟ್ಟು ಕೈ ಸುಡಾಕತ್ತು. ಇದು ಏನು ಮಾಡೋಪ್ಪ, ಮತ್ತೆ ಕಂಟಿನ್ಯೂ ಮತ್ತೆ ಒಂದು 45 ದಿನ ಬಿಟ್ವಿ. 45 ದಿನ ಬಿಟ್ಟು ನಿಮ್ಮ ಮುಂದೆ ಹೇಳ್ತೀನಿ, ಹುಗ್ಗಿ ಹಿಡಿದ್ರೆ ಒಳ್ಳೆ ಪರಿಮಳ ವಾಸನೆ ಬರಕತ್ತು, ಕೈ ಇಟ್ಟು ಜುಣು ಜುಣು ಅನ್ನಕತ್ತು. ಅವಾಗ ಅದು ಒಂದು ಸಾಣಿಗೆ ಮಾಡಿಸಿ ತಿಕ್ಕಿ ಪೌಡ್ರ್ ಮಾಡಿ ಹೊಲಕ್ಕೆ ಹಾಕಕತ್ತಿದ್ವಿ. ಹೊಲಕ್ಕೆ ಹಾಕಕತ್ತಿಂದ ಅದು ಒಳ್ಳೆ ಪರಿಮಳ ವಾಸನೆ ಅಂದರೆ ಯಾವುದು ನಮ್ಮ ಬಾಡಿಗೆ ಹೊಡ್ಕೊಂಡು ಸೆಂಟ್ ವಾಸನೆ ಇಲ್ಲ, ಮಕ್ಕಕ್ಕೆ ಹೊಡ್ಕೊಂಡು ಪೌಡ್ರ್ ಅಲ್ಲ. ಫಸ್ಟಿಗೆ ಮುಂಗಾರಿ ಮಳೆ ಯಾವುದೇ ಊರಿಗೆ, ಹಿಂದಿಲ್ ಊರಿಗೆ ಮಳೆ ನಮ್ಮೂರಿಗೆ ಮಳೆ ಬರ್ತೈತೆ ಅಂತಿರ್ತೈತಿ, ಬಟ್ ನಮ್ಮೂರಿಗೆ ಆಗಂಗಿಲ್ಲ. ಹಿಂದಿಲ್ ಊರಿಗೆ ಮಳೆ ಆಕತಿ, ಅವಾಗ ಒಳ್ಳೆ ಚೆನ್ನಾಗಿ ಗಾಳಿ ಬೀಸತಿ. ಚೆನ್ನಾಗಿ ಗಾಳಿ ಬೀಸಿದಾಗ ಅವಾಗ ಅದು ಒಳ್ಳೆ ಪರಿಮಳ ವಾಸನೆ ಬರುತ್ತೆ. ಆ ಪರಿಮಳ ವಾಸನೆ ಎಷ್ಟು ಮುಗ್ಗಿ ಹಿಡಿದು ಒಳ್ಳೆ ವಾಸನೆ ಬರ್ತಲ್ಲ ಆ ಥರ ವಾಸನೆ ಬರಕತ್ತು. ಅದನ್ನು ತಿಕ್ಕಿ ಪೌಡ್ರ್ ಮಾಡಿ ಹಾಕಿದಾಗ ಹೊಲಕ್ಕೆ ಹಾಕಕತ್ತೀವಿ. ಮುಂದೆ ಒಂದು ಸ್ವಲ್ಪ ದೀಪಾವಳಿ ಆದ ನಂತರ ಅದನ್ನು ತುಂಬಾಕಂತ ಕಾಲಾಗಿತ್ತು, ತುಂಬಾಕಂತ ಹೋದ್ರೆ ನಾವೆಲ್ಲ ಇವತ್ತು ದುಡ್ಡು ಕೊಟ್ಟು ಎರೆಹುಳ ತರ್ತೀವಿ. ನಾವು ಏನೂ ಒಂದು ಎರೆಹುಳ ಬಿಟ್ಟಿಲ್ಲ, ಅದನ್ನು ಕಿತ್ತು ಹಾಕಿದ್ರೆ ಈ ಶಾವಿಗೆ ಬಳ್ಳಿ ಥರ ಎರೆಹುಳ ಬರಕತ್ತು. ಆ ಥರ ಕಿತ್ತು ಹಾಕಿದ್ವಿ. ಎರೆಹುಳ ಅವತ್ತು ಎರೆಹುಳ ತೊಟ್ಟಿ ತೆಗೆದು ಕ್ಯಾನ್ಸಲ್ ಮಾಡಿದ್ವಿ, ತಾನೇ ಎರೆಹುಳ ಬಂದಿದ್ದು ಅದ್ರಾಗ. ಮುಂದೆ ಇದನ್ನು ಇಲ್ಲೇ ಏನು ಮಾಡೋದು ಬಿಡು ಅಂತೇಳಿ ಹೊಲ್ದಾಗ ಮಾಡಕತ್ತಿದ್ವಿ. ಇಲ್ಲಿದ್ದಕ್ಕಿತ್ತು ಅಲ್ಲಿ ಹಾಕೋದು, ಅಲ್ಲಿದ್ದಕ್ಕಿತ್ತು ಇದಿಲ್ಲ ಹಾಕೋದ್ರಿಂದ ಇದನ್ನು ಹೊತ್ಕೊಂಡು ಹೋಗಿ ಸಗಣಿನ ಇದನ್ನು ಮಾಡಕತ್ತಿ. ಇದಾಗ ಒಂದು ವಿಷಯ ಹೇಳಿಲ್ಲ ನಿಮ್ಗೆ. ಏನು ಹೇಳಿಲ್ಲ ಅಂತಂದ್ರೆ, ಇದು ಬೆಲ್ಲ ಹಿಟ್ಟು 10 ವರ್ಷ ಬೆಲ್ಲ ಹಿಟ್ಟು ಹಾಕಿ ಮಾಡೀನಿ, 10 ವರ್ಷ ಬೆಲ್ಲ ಹಿಟ್ಟು ಹಾಕ್ಲಾರ್ದಂಗೆ ಮಾಡೀನಿ, ಬರೀ ಮಣ್ಣು ಗೋಮೂತ್ರ ಹಾಕಿ ಮಾಡೀನಿ. ನಾನು ಇದನ್ನೆಲ್ಲ ಲ್ಯಾಬ್ ಅನಲೈಸ್ ಮಾಡಿಸೀವಿ, ಸೇಮ್ ರಿಪೋರ್ಟ್ ಬಂದೈತಿ. ಬಟ್ ನೀವು ಬೆಲ್ಲ ಹಿಟ್ಟು ಹಾಕಿನೂ ಮಾಡ್ಬೋದು, ಹಾಕ್ಲಾರ್ದಂಗೂ ಮಾಡ್ಬೋದು. ಇದು ಬೆಲ್ಲ ಹಿಟ್ಟು ಹಾಕ್ಲಾರ್ದಂಗೆ ಮಾಡೋಕ್ಕೆ ಸಾಕಷ್ಟುಗಳು ಕಾರಣ ಅದಾವು. ನಾವೆಲ್ಲ ಬಾಲ್ಯದೊಳಗಿದ್ದಾಗ ಹೊಲಕ್ಕೆ ನಮಗೆ ಚಕಡ್ಯಾಗ ಕರ್ಕೊಂಡು ಹೋದಾಗ ಅಲ್ಲೆಲ್ಲ ಸೊಪ್ಪಿ ಕೊಯ್ತಿದ್ರು. ಸೊಪ್ಪಿ ಕೊಯ್ದಾಗ ನಮ್ಗೆ ಒಂದಿಷ್ಟು ಗಣಿಕೆ ಕೊಡ್ತಿದ್ರು ತಿನ್ನಕ್ಕೆ. ಅವು ತಿನ್ನಕ್ಕೆ ಕಬ್ಬು ಥರ ತಿಂತಿದ್ವಿ ನಾವು. ಅದು ಬೆಲ್ಲದ ಅಂಶ ನಮಗೆ ಅವಾಗ ತಿಳಿದ್ವಿ, ಬೆಲ್ಲದ ಅಂಶ ಅದ್ರ ಹೊಟ್ಟೆಗೆ ಆಸೆ ಬರುತ್ತೆ ಅಂತೇಳಿ. ಮತ್ತು ನಾವು ದ್ವಿದಳ ಹಿಟ್ಟು ಹೇಳ್ತೀವಿ. ಈ ದ್ವಿದಳ ಹಿಟ್ಟು ನಾವು ಹಾಲು ಕರಿಬೇಕಾದ್ರೆ ಗಳೆ ಹೂಡ್ಬೇಕಂತಂದ್ರೆ ಹುಳಿ ನುಚ್ಚಿಡ್ರಿ ಅಂತ ಹೇಳಿದ್ರು. ನಾವು ದ್ವಿದಳ ಹಿಟ್ಟು ಅದು ಹೊಟ್ಟೆಗೆ ಆಸೆ ಬಂತು. ಹಾಗಾಗಿ ಇದನ್ನು ಬಿಟ್ಟು ನೋಡ್ಬೇಕಂತೇಳಿ ನಾವು ಪ್ರಯೋಗ ಮಾಡಿದಾಗ 10 ವರ್ಷ ಬೆಲ್ಲ ಹಿಟ್ಟು ಹಾಕ್ಲಾರ್ದಂಗೆ ಮಾಡಿದಾಗ ಸೇಮ್ ರಿಪೋರ್ಟ್ ಬಂದೈತಿ, ಸೇಮ್ ಇವೆಲ್ಲ ಹುಳುಗಳು ಬಂದವು. ಅದಕ್ಕೆ ನೀವು ಬೆಲ್ಲ ಹಿಟ್ಟು ಹಾಕ್ಯಾರ ಮಾಡ್ಬೋದು, ಹಾಕ್ದಂಗೆ ಮಾಡ್ಬೋದು. ಇದನ್ನು ಓದಿ ಹಿಂಗೆ ಹೊಲ್ದಾಗ ಮಾಡಕತ್ತಿದ್ವಿ. ಹೊಲ್ದಾಗ ಮಾಡಕತ್ತಿಂದ ಅಲ್ಲಿ ಒಂದು ಏನು ಆಗಿಬಿಡ್ತು ಅಂತಂದ್ರೆ, ಒಂದು ತಿಂದೆಲ್ಲ ಸಾಸಿವೆ ಕಾಳಿನಾಗ ಮಾಡಕತ್ತಿ ಬಿಡ್ತದಲ್ಲ ಒಂದು ಹುಳ ತಿಂದು. ಅವಾಗ ಸಾಕಷ್ಟು ಜನ ಬಲ್ಲವ್ರನ್ನ ಕೇಳಿದ್ವಿ, ಇಲ್ಲ ಸರ್ ಈ ಥರ ಒಂದು ಹುಳ ಬಂದೈತಿ ತಿಂದು, ಅದು ತಿಂದುಬಿಟ್ಟು ನಿನಗೇನು ಉಳಿತೈತಿ ಅಂತ ಪ್ರಶ್ನೆ ಮಾಡಿದ್ರು ಅವರು. ಅಲ್ಲ, ಎರೆಹುಳು ತಿಂದುಬಿಟ್ರೆ ಚಲೋ ಆಕತಿ ಅಂತ ಹೇಳ್ತಾರೆ, ಮತ್ತು ಅದು ತಿಂದುಬಿಟ್ರೆ ನಿನಗೇನು ಉಳಿತೈತಿ ಅಂತ ಕೇಳಿಂದ ಮುಂದೆ ಅವ್ರು ಅಷ್ಟಕ್ಕೆ ಸುಮ್ಕ ಬಿಡಲಿಲ್ಲ. ಅವ್ರು ಏನು ಹೇಳಿದ್ರು ಅಂತಂದ್ರೆ, ಇದು ಲಾರ್ವಾ ನಿನ್ನ ಹೊಲನ ತಿಂದು ಪತಂಗ ಕತ್ತಿದ್ದು, ಹೊಲ ತಿಂದೆಲ್ಲ ಹಾಳು ಮಾಡಿಬಿಡುತ್ತೆ ಅಂದ್ರೆ. ಬಂದು ಒಂದು 6000 ಲಾರ್ವಾ ಕೊಂದುಬಿಟ್ಟೆ. ಒಂದು ಸಾಣಿಗೆ ಮಾಡಿಸಿ ತಿಕ್ಕಿ ಒಂದು 6000 ಲಾರ್ವಾ ಕೊಂದುಬಿಟ್ಟೆ. ಇನ್ನೇನು ಒಂದು ಅರ್ಧ ಟ್ರ್ಯಾಕ್ಟರ್ ಎಷ್ಟು ಇತ್ತು ಅದು ಇನ್ನೂ ಲಾರ್ವಾ ತಿಂದಿದ್ದು. ಮತ್ತು ಹಂಗೆ ದ್ಯಾಸ ಆತು. ಮತ್ತು ಇನ್ನೊಬ್ಬರನ್ನ ಕೇಳ್ಬೇಕಂತೇಳಿ ನಮ್ಮ ಧಾರವಾಡ ಯೂನಿವರ್ಸಿಟಿ ಒಳಗೆ ಡಾಕ್ಟರ್ ಆರ್ ಕೆ ಪಾಟೀಲ್ ಅಂತೀನಿ, ಇನ್ನೇನು ರಿಟೈರ್ಡ್ ಆಗಕ್ಕೆ ಒಂದು 6 ತಿಂಗಳ ಟೈಮ್ ಇತ್ತು. ಇಲ್ಲ ಸರ್ ಈ ಥರ ಆಗೈತಿ, ಲಾರ್ವಾ ಬಂದುಬಿಟ್ಟೈತಿ, ಎಲ್ಲ ತಿಂದು ಹಿಂಗೆ ಮಾಡಿಬಿಟ್ಟೈತಿ, ಇದನ್ನೆಲ್ಲ ಕೊಂದುಬಿಟ್ಟಿನಿ. ಇಲ್ಲ ಮಲೇಶಪ್ಪ ನೀ ಕೊಲ್ಬೇಡ, ಅದನ್ನು ತೊಗೊಂಬ ಧಾರವಾಡಕ್ಕೆ ಅಂತೇಳಿ ಹೇಳಿದರು. ಅವಾಗ ಹೊತ್ಕೊಂಡು ಅದನ್ನು ಧಾರವಾಡಕ್ಕೆ ತೊಗೊಂಡು ಡಾಕ್ಟರ್ ಆರ್ ಕೆ ಪಾಟೀಲ್ ಅಂತ ಇನ್ನೇನು ರಿಟೈರ್ಡ್ ಆಗತ್ತಿದ್ರು, ಹೊತ್ಕೊಂಡು ಹೋಗಿಂದ ಅಲ್ಲಿ ಹೋಗಿ ಅದನ್ನು ಇಟ್ಟು ಕೇಜ್ನಾಗ ಇಟ್ಟು ಅವರು ICR ಡೆಲ್ಲಿ ಕಳಿಸಿ ಕೆಲವೊಂದಿಷ್ಟು ಕಂಪ್ಯೂಟರ್ನಾಗ ಇಂಥ ಹುಳ ಇದು ಕೆಲಸ ಮಾಡ್ತೀನಿ ಮಲೇಶಪ್ಪ, ಈ ಹುಳ ಕೆಲಸ ಮಾಡ್ತೀನಿ ಅಂತ ಸ್ವಲ್ಪ ಜ್ಞಾನ ಹೇಳಿ ನೀವು ಹೋಗು ಅಂತೇಳಿ ಅವ್ರು ಸುಮ್ಕ ಬಿಡಲಿಲ್ಲ. ಮತ್ತೊಂದು ಎಕ್ಸ್ಟ್ರಾ ಕೆಲಸ ಹೇಳಿದ್ರು. ಏನು ಎಕ್ಸ್ಟ್ರಾ ಕೆಲಸ ಹೇಳಿದ್ರು ಅಂತಂದ್ರೆ, ಒಂದು ಏನು ನಿಮ್ಮನೆ ಪ್ಲಾಸ್ಟಿಕ್ ಹಾಳಿ ಇರ್ತಾವಲ್ಲ, ಆ ಪ್ಲಾಸ್ಟಿಕ್ ಹಾಳಿನ ದುಂಡಿಗೆ ಮಾಡಿ ಅದು ಡಬ್ಬ ಹಾಕ ಅಂತ ಹೇಳಿದ್ರು. ಮತ್ತು ಬಂದು ಊರು ಪ್ಲಾಸ್ಟಿಕ್ ಹಾಳಿ ಹುಡ್ಕೋದು ಅಂತ ಗುಡ್ಡಿ ಮಾಡೋದು, ಆಗಲೇ ಸರಿಪಾ ಸರ್ ತೋಟದ ಮಾಡಿದ್ರೆ ಆ ಥರ ಮಾಡೋದು, ಅದು ಬುಡಕ್ಕಿಡೋದು, ಡಬ್ಬ ಹಾಕೋದು ಮಾಡಕತ್ತಿಂದ ಮುಂದೆ ಅದು ಒಂದು 2-3 ತಿಂಗಳು ಬಿಟ್ಟಿಂದ ಸೇಮ್ ತಿಂದು ಲಾರ್ವಾ ಸಾಸಿವೆ ಕಾಳಿನಾಗ ಮಾಡಕತ್ತು ಪ್ಲಾಸ್ಟಿಕ್ ಕಾಳಿ ಏನಾಗಲಿಲ್ಲ. ಅವಾಗ ಅವ್ರು ಫೋನ್ ಹಚ್ಚಿದ್ದು, ಏನಾಗೈತೆ ಅಂತ. ಇಲ್ಲ ಸಾಹೇಬ್ರ ಅದು ಪೂರ್ತಿ ಲಾರ್ವಾ ತಿಂದೈತಿ, ಬಟ್ ಪ್ಲಾಸ್ಟಿಕ್ ಕಾಳಿ ತಿನ್ನಲಿಲ್ಲ. ಇಲ್ಲ ನಾವು ಅದು ಡಿಕಂಪೋಸ್ ಆಕತ್ತೇನೆ ಅಂತಂತ ಹೇಳಿದ್ವಿ, ನೀ ಕಂಟಿನ್ಯೂ ಮಾಡು, ನಾವೆಲ್ಲ ಬರ್ತೇವೆ ಅಂತ ಹೇಳಿದ್ರು. ಮತ್ತೊಂದು 3 ತಿಂಗಳು 4 ತಿಂಗಳು ಮಾಡಿದ್ವಿ. ಫೋನ್ ಹಚ್ಚಿದ್ರು, ಎಲ್ಲಿದ್ದೀವಿ ಮಲೇಶಪ್ಪ, ಇಲ್ಲಿ ಊರಾಗದೇನ್ರಿ. ಇಲ್ಲ ನಾವು ಬರಾಕತ್ತೇವೆ ಅಂತೇಳಿ ಸಂಜೆ ಮುಂದೆ 4 ಗಂಟೆಗೆ ನಮ್ಮ ಹೊಲಕ್ಕೆ ಬಂದರು 3 ಜನ ವಿಜ್ಞಾನಿಗಳು. ಡಾಕ್ಟರ್ ಆರ್ ಕೆ ಪಾಟೀಲ್ರು, ಡಾಕ್ಟರ್ ವೆಂಕಟೇಶ್ವರ ಅಂತ ಈ ಬಾಗಲಕೋಟೆ ಡೀನ್ ಅದಾರ ಸಾಹೇಬ್ರವರು, ಡಾಕ್ಟರ್ ಶಂಕರ್ ಮೂರ್ತಿ ಅಂತೇಳಿ 3 ಜನ ವಿಜ್ಞಾನಿಗಳು ಬಂದು ಸಾಯಂಕಾಲ 4 ಗಂಟೆಲಿದ್ದ ರಾತ್ರಿ 8:30 9 ಗಂಟೆ ಮಟ್ಟ ಅದನ್ನು ಕೈಯಾಗ ಹಾಕ್ಕೊಂಡು ಇಂಥವು ಲೈಟ್ ಎಲ್ಲ ತಂದಿದ್ರು. ಯಾವ ಪತಂಗ ಏನೇನು ಕೆಲಸ ಮಾಡುತ್ತೆ ಅಂತೇಳಿ ಕೈಯಾಗ ಹಾಕ್ಕೊಂಡು ಒಂದು ಫಾಸ್ಟ್ ಹೋಗೋದು, ಒಂದು ಸ್ಲೋ ಹೋಗೋದು, ಇದನ್ನೆಲ್ಲ ಸಂಶೋಧನೆ ಮಾಡಿ ಅವಾಗ ಸ್ಪಾಟ್ ಮ್ಯಾಗ ಹೇಳ್ತಾರೆ ಅವರು, ಮಲೇಶಪ್ಪ ಇದ್ರ ಮ್ಯಾಗ 10 PhD ಮಾಡ್ಬೋದು ನೋಡು ಅಂತೇಳಿ. ಅವಾಗ ಇವರು ಡಾಕ್ಟರ್ ವೆಂಕಟೇಶ್ವರನವರು ನ್ಯೂಯಾರ್ಕ್ ದೇಶಕ್ಕೆ ಹೋಗಿದ್ರಂತ. ನ್ಯೂಯಾರ್ಕ್ ದೇಶಕ್ಕೆ ಹೋದಾಗ ಮಲೇಶಪ್ಪ ಈ ಪತಂಗ ನ್ಯೂಯಾರ್ಕ್ ದೇಶದೊಳಗೆ 30 ವರ್ಷ ಗಂಡ ಹೆಂಡತಿ ಇದ್ರ ಪತಂಗದ ಮೇಲೆ ಸಂಶೋಧನೆ ಮಾಡ್ರ. ಅವ್ರಿಗೆ ಬಟ್ ಇದು ಈ ಥರ ಮಾಡ್ತೈತೆ ಅಂತ ಗೊತ್ತಿಲ್ಲ, ಇದು ನ್ಯೂಯಾರ್ಕ್ ದೇಶಕ್ಕೆ ಡೆಮೋ ಕೇಳಾಕತ್ತಾರ ಅಂತೇಳಿ. ಹಂಗೆ ಅವರು ವಿಜ್ಞಾನಿಗಳಿಗೂ ಸಂಪರ್ಕ
ಇಟ್ಕೊಂಡಾಗ ಅವ್ರ ಜ್ಞಾನವನ್ನು ತೊಗೊಂಡು ನಾವು ಕೃಷಿ ಈ ಥರ ನಮಗೆ ಸಹಾಯ ಆಗುವಂಥ ಜ್ಞಾನಗಳನ್ನು ತೊಗೊಂಡು ಕೃಷಿ ಮಾಡಿದಾಗ ಚೆನ್ನಾಗಿ ಆಕತಿ. ಇವು ಯಾವ ಹುಳ ಬರ್ತವೆ, ಇದನ್ನು ಹೆಂಗೆ ಮಾಡ್ತೀವಿ ಅನ್ನೋದನ್ನು ತಮಗೆ ಚಿತ್ರದ ಮುಖಾಂತರ ಈಗ ತಮಗೆ ತೋರಿಸ್ತೀನಿ ರೀ.